ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರೋ ಬಟರ್ ಮಶ್ರೂಮ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮಶ್ರೂಮ್ಸ್, ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕು, ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ, ಹಾಗೆ ಬಟರ್ ಸ್ವಲ್ಪ ಚೆನ್ನಾಗಿ ಹಾಕೊಳ್ಳಿ, ತುಂಬ ಟೇಸ್ಟಾಗಿ ಆಗುತ್ತೆ. ಆ್ಯಂಡ್ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಫಸ್ಟ್ ಬಟರ್ನ ಹಾಕಿ ಬಟರ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಬಟರ್ ಮೆಲ್ಟ್ ಹಾಕ್ತಿದ್ದಾಗೇ ಚಾಪ್ ಮಾಡ್ಕೊಂಡಿರುವಂಥ ಮಶ್ರೂಮ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಅದನ್ನು ಲೈಟಾಗಿ ಹಾಗೆ ಸ್ವಲ್ಪ ಸಾಟ್ ಮಾಡ್ಕೊಳ್ಳೋಣ. ಆ ಮೆಲ್ಟ್ ಆಗಿರೋಂಥ ಬಟರ್ ಎಲ್ಲ ಮಶ್ರೂಮ್ಸ್ಗೂ ಕೋಟ್ ಆಗೋ ಹಾಗೆ ಕ್ಲೀನಾಗಿ ಅದನ್ನು ಸಾಟ್ ಮಾಡಿಕೊಂಡು ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಹಾಗೆ ಅವಾಗವಾಗ ಇದನ್ನು ಸ್ಟರ್ ಮಾಡ್ಕೊಳ್ತಾ ಇರಿ. ಎಲ್ಲೂ ಕೂಡ ಆ ಮಶ್ರೂಮ್ಸ್ ಹಾಗೆ ವೈಟ್ ಕಾಣಿಸ್ಬಾರ್ದು. ಈಗ ನೋಡಿ, ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ನಾನು ಅದನ್ನು ಚೆನ್ನಾಗಿ ಈವನ್ನಾಗಿ ಸ್ಟರ್ ಮಾಡಿರೋದ್ರಿಂದ ಎಲ್ಲ ಕಡೆ ಬಟರ್ನ ಅದು ಅಬ್ಸರ್ವ್ ಮಾಡ್ಕೊಂಡಿದೆ. ಹಾಗೇ ಅದನ್ನು ಕುಕ್ ಮಾಡ್ತಾ ಮಶ್ರೂಮ್ಸಲ್ಲಿ ತುಂಬಾ ಮಾಯ್ಶ್ಚರ್ ಇರುತ್ತೆ. ಸೊ ಅದು ವಾಟರ್ನ ಹಾಗೆ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಥಿಂಗ್ ಟು ವರಿ, ಇದು ತುಂಬಾ ಕಾಮನ್ ಪ್ರೋಸೆಸ್. ಇದರಲ್ಲಿ ಆ ವಾಟರ್ ಇರೋದೆಲ್ಲ ನಮಗೆ ಎವಾಪ್ರೇಟ್ ಆಗ್ತಾ ಈ ಟೆಕ್ಸ್ಚರ್ಗೆ ಬರುತ್ತೆ. ನಿಮಗೆ ಹಾಗೆ ಸಾರ್ಟ್ ಮಾಡ್ತಾ ಇರಿ ಇದನ್ನ. ಕಲರ್ ಹಾಗೆ ಲೈಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಹೋಗುತ್ತೆ. ಒಂದು ಆಲ್ಮೋಸ್ಟ್ ಇದನ್ನು ಮಾಡೋದಕ್ಕೆ ನಿಮ್ಗೊಂದು 8 to 10 minutes ನಿಮಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡ್ಕೊಳ್ತಾ ಹೋಗೋಣ. ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟರ್ ಮಾಡ್ಕೊಂಡು ಹಾಗೆ ಬೇಯಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಅದನ್ನು ಕಂಪ್ಲೀಟಾಗಿ ಅದರಲ್ಲಿರುವಂಥ ವಾಟರ್ ಎವಾಪ್ರೇಟ್ ಆಗಿ ನಿಮಗೆ ಇದು ಏನು ಇಷ್ಟು ಬಟರ್ನ ಹೀರ್ಕೊಂಡಿತ್ತಲ್ಲ, ಹಾಗೆ ಆ ಬಟರ್ನ ಮತ್ತೆ ರಿಲೀಸ್ ಬಂದರೆ ಆ ಒಂದು ಆಯಿಲಿನೆಸ್ನ ಅದನ್ನು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಮಶ್ರೂಮ್ಸು. ಇದು ರೆಡಿ ಇದೆ. ಪ್ಲೇಟಿಂಗ್ ಮಾಡೋಣ. ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಗೆ ಹಾಕೊಂಡಿದ್ದೀನಿ. ಈ ರೆಸಿಪಿನ ನೀವು ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.